ತಾಲೂಕಿನ ಬಲಗುಂದಿ ಗ್ರಾಮದ ಪಕ್ಕದಲ್ಲಿರುವ ಬಿಟಿಸಿ ಎಂಬ ಗ್ರಾನೈಟ್ ಕಂಪನಿ ಆವರಣದಲ್ಲಿರುವ ದುರ್ಗಾದೇವಿ ದೇವಸ್ಥಾನದಲ್ಲಿ ಪೂಜೆಗೆ ಮತ್ತು ಜಾತ್ರೆಗೆ ಅವಕಾಶ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಕಳೆದ 1 ತಿಂಗಳಿಂದ ನಿರಂತರ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆ ಬೆನ್ನಲ್ಲೇ ಬಿಟಿಸಿ ಕಂಪನಿ ಮತ್ತು ಗ್ರಾಮಸ್ಥರ ಮಧ್ಯೆ ಮನಸ್ತಾಪ ಉಂಟಾಗಿ ಬಿಟಿಸಿ ಕಂಪನಿಯು ಗ್ರಾಮಸ್ಥರು ಕಂಪನಿಯೊಳಗೆ ಬಾರದಂತೆ ಮತ್ತು ದುರ್ಗಾದೇವಿ ಜಾತ್ರೆ ಮಾಡದಂತೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ರು. ಇಂದು ಬೆಳಗ್ಗೆ ಜಾತ್ರೆ ಮಾಡಲು ಮುಂದಾದ ಬಲಗುಂದಿ ಗ್ರಾಮಸ್ಥರು ಹರಕೆ ತೀರಿಸಲು ಕುರಿಗಳನ್ನು ಹೊತ್ತು ಸಂಭ್ರಮದೊಂದಿಗೆ ಜಾತ್ರೆಗೆ ತೆರಳುತ್ತಿದ್ರು. ಆದರೆ ಹೈಕೋರ್ಟ್ ಆದೇಶದ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಗ್ರಾಮಸ್ಥರನ್ನ ಅರ್ಧ ದಾರಿಯಲ್ಲೇ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ. ಇದರ ಬೆನ್ನಲ್ಲೇ ಪೊಲೀಸರು ಮತ್ತು ಗ್ರಾಮಸ್ಥರ ಮಧ್ಯೆ ವಾಗ್ವಾದ ನಡೆಯಿತು. ಅಂದ್ರೆ ನಾವು ಇವರೇನು DC SP ಅವರು ಕೂಡ ಜಾತ್ರೆ ಮಾಡಬಾರ್ದು, ಜಾತ್ರೆ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು ಅನ್ನೋ ಆದೇಶ ಇದೆ ಸರ್. ಇನ್ನು ಆದೇಶ ಇದೆ. ನಾವು ಮುಚ್ಚಿಡ್ ನೋಡಿ ಅದನ್ನ ಅವ್ರು ಬೇಕಾದ್ರೆ ನಿಮ್ಗೆ ಆರ್ಡರ್ ಮಾಡಬೇಕಂತ ಅವರು ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಯಾರ. ಈಗ ಅವರು ಅಪ್ಲಿಕೇಶನ್ ಆದ್ಮೇಲೆ ಆರ್ಡರ್ ಆದ ಕಾಪಿನೇ ನಮ್ಮ ಗೌರ್ಮೆಂಟ್ ವಕೀಲರಿಂದ ನಮ್ಮ SP ಸಾಹೇಬ್ ಇಮೇಲ್ ಮಾಡಿ ಡೈರೆಕ್ಟ್ ಅವ್ರಿಗೆ ಕಳಿಸ್ಬೇಕು. ಕೋರ್ಟ್ ಕಾಪಿ DC ಅವ್ರಿಗೆ ಇಲ್ಲಿ ನೋಡ್ರಿ ಎಲ್ಲರೂ ಕೊಟ್ಟಾರಲ್ರಿ. ನಾವು ಅಲ್ತಾರ ನಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಮಾತಾಡಕತ್ತೀವಿ. ನೀವೇನಿದ್ದಲ್ಲ ನಿಮ್ಮ ಆರ್ಡರ್ ಕಾಪಿ ತೋರಿಸ್ತೀವಿ ನಾವು. ನಿಮ್ಮ ಹಲವು ಗಂಟೆಗಳ ಕಾಲ ಕಾದು ಕುಳಿತಿದ್ದ ಕೆಲವು ಗ್ರಾಮಸ್ಥರು ಪೊಲೀಸರನ್ನ ಮಾತನ್ನು ಕೇಳದೆ ದೇವಸ್ಥಾನಕ್ಕೆ ಹೋಗಲು ಯತ್ನಿಸಿದ್ರು. ಪರಿಸ್ಥಿತಿ ಕೈಮೀರುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ಮನವೊಲಿಸಿ ದೇವಸ್ಥಾನಕ್ಕೆ ಹೊರಟವರನ್ನ ಮರಳಿ ಹೊರಕಳಿಸಲಾಯಿತು. ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ SP ಅಮರನಾಥ್ ರೆಡ್ಡಿ ಈ ಜಾತ್ರೆಯ ಮೊಕದ್ದಮೆಯು ಕೋರ್ಟಿನಲ್ಲಿದ್ದು ವಿಶೇಷ ಮನವಿಯ ಮೇರೆಗೆ ಹಲವು ಗಂಟೆಗಳಲ್ಲಿ ಆದೇಶ ಬರುವ ಸಾಧ್ಯತೆ ಇದ್ದು ಆದೇಶ ಬರುವವರೆಗೂ ಸಮಾಧಾನವಾಗಿರಲು ಗ್ರಾಮಸ್ಥರಿಗೆ ಮನವಿ ಮಾಡಿದ್ರು. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಹೈಕೋರ್ಟ್ನಿಂದ ಇವತ್ತು 1 ದಿನ ದುರ್ಗಾದೇವಿ ದರ್ಶನ ಮತ್ತು ಪೂಜೆಗೆ ಅವಕಾಶವಿದ್ದು ಕೋರ್ಟಿನ ಆದೇಶ ಪಾಲಿಸುವಂತೆ ಹೇಳಿದ್ರು. ದೊರಕಿಸಬೇಕಂತ ಕೆಲಸದಲ್ಲಿ ಇವತ್ತು ಕೋರ್ಟ್ ಆದೇಶ ಮಾಡಿದೆ. ಕೋರ್ಟ್ ಆದೇಶದ ಏನಿರುತ್ತೆ ನೀವು ದಯವಿಟ್ಟು ಪಾಲನೆ ಮಾಡಿ. ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಮಾತ್ರ ನಿಮ್ಗೆ ಅವಕಾಶ ಕೊಟ್ಟದ್ದು, ಅಷ್ಟು ಮಾಡಿ. ಧನ್ಯವಾದಗಳು. ಇದರಿಂದ ಸಂತಸಗೊಂಡ ಬಲಗುಂದಿ ಗ್ರಾಮಸ್ಥರು SP ಅಮರನಾಥ್ ರೆಡ್ಡಿ ಅವರಿಗೆ ಅಭಿನಂದನೆ ತಿಳಿಸಿದರು. ತದನಂತರ ಮಾಧ್ಯಮಗಳೊಂದಿಗೆ SP ಅಮರನಾಥ್ ರೆಡ್ಡಿ ಮಾತನಾಡಿದರು. ನಿನ್ನೆ ಧಾರವಾಡ ಹೈಕೋರ್ಟು ಈ ದುರ್ಗಾದೇವಿ ಏನು ಟೆಂಪಲ್ ಇತ್ತು ಅಲ್ಲಿ ಯಾವುದೇ ರೀತಿಯಿಂದ ಜಾತ್ರೆ ಮತ್ತು ಫೇರ್ ಮಾಡಬಾರ್ದಂತ ಒಂದು ಆದೇಶ ಮಾಡಿತ್ತು. ಇವತ್ತು ಸರ್ಕಾರದ ಪರವಾಗಿ ಅಲ್ಲಿ ಇರ್ತಕ್ಕಂಥ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ಜಿಲ್ಲಾಡಳಿತದ ಮುಖಾಂತರ ಅಲ್ಲಿ ಮತ್ತೆ ಒಂದು ರಿಟ್ ಫೈಲ್ ಮಾಡಿದರು. ನಮಗೆ ಅನುಮತಿ ಕೊಡಬೇಕು ಇಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಇಲ್ಲಿ ಬಲಗುಂದಿ ತಂಡದವರಿಗೆ. ಅದರಂತೆ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶನ ಕೊಟ್ಟಿದೆ. ಅಲ್ಲಿ ಹೋಗ್ಬಿಟ್ಟು ಈ ಬಲಗುಂದಿ ಇರ್ತಕ್ಕಂಥ ತಾಂಡ ಗ್ರಾಮಸ್ಥರಿಗೆ ಮತ್ತು ಆಜುಬಾಜು ಇರ್ತಕ್ಕಂಥವ್ರಿಗೆ ಅಲ್ಲಿ ಹೋಗಿ ಅವ್ರದ್ದು ತಮ್ಮದು ಇಷ್ಟಾರ್ಥ ಏನು ಪೂಜೆ ಸಲ್ಲಿಸೋದಕ್ಕಿದೆ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಲ್ಲಿ ಆ ಸ್ಥಳದಲ್ಲಿರ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಬೇಟೆ ಮಾಡೋದಕ್ಕೆ ಮತ್ತು ಯಾವುದೇ ರೀತಿಯಿಂದ ಪ್ರಾಣಿ ಬಲಿ ಕೊಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಗ್ರಾಮಸ್ಥರಲ್ಲಿ ನಂದು ವಿನಂತಿ, ಏನು ಹೈಕೋರ್ಟ್ ಆದೇಶ ಕೊಟ್ಟದ ಅದನ್ನು ಹೈಕೋರ್ಟ್ ಆದೇಶನ ಪರಿಪಾಲನೆ ಮಾಡಬೇಕು. ಆದೇಶದ ವಿರುದ್ಧ ಯಾವುದೇ ರೀತಿಯಿಂದ ಅಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕದಕ್ಕೆ ಪೊಲೀಸ್ ಇಲಾಖೆ ಅವಕಾಶ ಕೊಡೋದಿಲ್ಲ ಎಂಬುದು ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ. ಹೈಕೋರ್ಟ್ ಆದೇಶ ಹಿನ್ನೆಲೆ ಬಲಗುಂದಿ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಈ ಕುರಿತು ಗ್ರಾಮದ ಹಿರಿಯರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. 15ರಿಂದ 20 ದಿನದವರೆಗೂ ನಮ್ಮ ಹೋರಾಟ ನಿಂತಿಲ್ಲ. ಯಾಕಂದ್ರೆ ಇವತ್ತು ದುರ್ಗಾದೇವಿ ಇವತ್ತು ಈ BTC ಕಂಪ್ನಿಯಲ್ಲಿ ಇಲ್ಲಂತ ಪ್ರೂಫ್ ಮಾಡಿದ್ರು ಅವರು. ಆದರೆ ಇವತ್ತಿನ ದಿವಸ ನಮ್ಮ ದುರ್ಗಾದೇವಿ ಗುಡಿ ಇದೇ ಇಂಥ ಜಾಗದಲ್ಲಿ ಅಂತೇಳಿ ಇವತ್ತು ಹೈಕೋರ್ಟ್ ಕೂಡ ನಮಗೆ ಅನುಮತಿ ಕೊಟ್ಟಿದೆ. ಯಾಕಂದ್ರೆ ಜಾತ್ರೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ. ಹೀಗಾಗಿ ಇವತ್ತಿನ ದಿವಸ 15ರಿಂದ 20 ದಿವಸವರೆಗೂ ಹೋರಾಡಿದರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಮತ್ತು SP ಸಾಹೇಬರು ಮತ್ತು CPI ಜಿಲ್ಲಾಡಳಿತ ನಮಗೆ ಸರ್ಕಾರ ನಮಗೆ ಎಲ್ಲ ರೀತಿಯಿಂದ ನಮಗೆ ಅನುಮತಿ ಕೊಟ್ಟಿದೆ.
ಹೀಗಾಗಿ ಇವತ್ತಿನ ದಿವಸ ಹೈಕೋರ್ಟ್ ಮುಖಾಂತರ ಇವತ್ತು ನಮ್ಮ ದೇವಿ ಇಂಥ ನಮ್ಮ ಜಾತ್ರೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸರ್ಕಾರದ ಎಲ್ಲ ಆಫೀಸರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದೇವಿಯ ಜಾತ್ರೆ ಇವತ್ತು 13ನೇ ತಾರೀಕು ಜಾತ್ರೆ ಇತ್ತು. ಅದಕ್ಕೆ ಈ BTC ಕಂಪನಿಯವರು ಕೋರ್ಟ್ಲಿಂದ ಜಾತ್ರೆ ಮಾಡಬಾರ್ದಂತ ಅವರ ಕೋರ್ಟ್ ಆದೇಶ ಮಾಡಿದ. ಆ ಕೋರ್ಟ್ ಆದೇಶ ಸಂಬಂಧ ಇವತ್ತು ಕೋರ್ಟ್ಲಿಂದ ಹೈಕೋರ್ಟ್ಲಿಂದ ನಾವು ಜಾತ್ರೆ ಇವತ್ತು ಒಂದು ದಿವಸ 24 ತಾಸು ಜಾತ್ರೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡುತ್ತಾ. ಈ ದುರ್ಗಾದೇವಿ ಜಾತ್ರೆ ಇರೋದು ಗುಡಿ ಇರೋದು ಸುಮಾರು ಒಂದು 1000 ವರ್ಷ ಆಯ್ತು. 1000 ವರ್ಷದಿಂದ ದೇವಿ ಅಲ್ಲಿ ಅದಾಳ. ಆ ದೇವಿಗ ಗುಡಿ ಆ ಕಂಪನಿ BTC ಕಂಪನಿಯರ ಆ ದುರ್ಗಾದೇವಿ ಗುಡಿಗೆ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಆ ದುರ್ಗಾದೇವಿಯ ಗುಡಿ ತೆಳಗಡೆ ಕಲ್ಲು ಬಂಡೆ ಇದೆ. ಆ ಬಂಡೆಗೆ ತೆಗಿಬೇಕಂತ ಅವ್ರು ಪ್ರಯತ್ನ ಮಾಡಿದ್ರು. ಆ ದುರ್ಗಾದೇವಿ ಅವರಿಗೆ ಅನುಮತಿ ಕೊಟ್ಟಿಲ್ಲ. ಕೋರ್ಟ್ ಏನು ನಮಗೆ ನ್ಯಾಯ ದೊರಕಿಸ್ಕೊಟ್ಟಿದೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇವತ್ತು ಕಾನೂನನ್ನು ನಾವು ಗೌರವಿಸುತ್ತೇವೆ. ಇವತ್ತು ನಮ್ಗೆ ಈ ಸಮುದಾಯ ಮುಗ್ಧ ಜನ ಇವತ್ತು ನಮಗೆ ದೇವಿ ಈ ಮುಖಾಂತರ ನ್ಯಾಯ ಕೊಟ್ಟಿದ್ದಾಳೆ. ನಾವು ಅದಕ್ಕೆ ಆಭಾರಿಯಾಗಿದ್ದೀವಿ ದೇವಿಗೆ. ಯಾವತ್ತೂ ಒಂದು ನಮ್ಮ ಸಮುದಾಯದ ಏನೈತಿ ಈ ಪದ್ಧತಿಗೆ ಅಡಚಣೆ ಉಂಟು ಮಾಡಿದಂಥ BTC ಕಂಪನಿಗೆ ಆ ತಾಯಿಯ ಮುಂದಿನ ದಿನಮಾನದಲ್ಲಿ ಉತ್ತರ ನೀಡುತ್ತಾಳೆ ಎಂಬುದು ನಮ್ಮೆಲ್ಲರ ನಂಬಿಕೆಯೂ ಇದೆ. ಮುಂದಿನ ದಿನಮಾನದಲ್ಲಿ ಈ ದೇವಿಯ ವಿಷಯದಲ್ಲಿ ಯಾರಾದರೂ ಭಾಗವಹಿಸಿ ನಮ್ಮ ಸಮುದಾಯವನ್ನು ಏನಾದರೂ ಅಡೆತಡೆ ಉಂಟು ಮಾಡಿದರೆ ಮುಂದಿನ ದಿನಮಾನದಲ್ಲಿ ಈ ಸಮುದಾಯ ಸುಮ್ಮನೆ ಇರುವುದಿಲ್ಲ. ಇದರ ಪ್ರಕಾರ ನಾವು ಮುಂದೆ BTC ಕಂಪನಿಯ ವಿರುದ್ಧ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುತ್ತದೆ.